ಹಲೋ, ನಮಸ್ಕಾರ ಸ್ನೇಹಿತರೆ. ಈ ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 1 ಎಕರೆ 4 ಗುಂಟೆ ಸ್ನೇಹಿತರೆ, ರೆಡ್ ಸಾಯಿಲ್, ಕೆಂಪು ಮಣ್ಣಿನ ಭೂಮಿ, ವಿಲೇಜ್ ನಿಯರ್ ಆಗಿದೆ. ಸುತ್ತಮುತ್ತ ಇಲ್ಲಿ ರನ್ನಿಂಗ್ ಕಲ್ಟಿವೇಷನ್ ಮಾಡ್ತಾಯಿದ್ದಾರೆ. ಇಲ್ಲಿ ನೀರಾವರಿ ಅಧಿಕವಾಗಿರೋದ್ರಿಂದ ಇಲ್ಲೆಲ್ಲ ನಿಮಗೆ ಕಬ್ಬು, ಅರಿಶಿನ, ಭತ್ತ, ಕೆಲವು ಜನ ತೋಟಗಳು ಮಾಡ್ಕೊಂಡಿದ್ದಾರೆ. ಕೆಲವು ಜನ ಸೀಬೆ, ಅವ್ರಿಗೆ ಬೇಕಾದ ಬೆಳೆಗಳನ್ನ ಹಾಕ್ಕೊಂಡು ಇಲ್ಲಿ ತೋಟ ಮಾಡ್ಕೊಂಡಿದ್ದಾರೆ. ಅಚ್ಚುಕಟ್ಟಾಗಿದೆ ಸ್ನೇಹಿತರೆ. ಜಾಗ ಮಾತ್ರ ವಿಶಾಲವಾಗಿ ಸೂಪರಾಗಿದೆ. ಇಲ್ಲಿ ಯಾವುದೇ ರೀತಿಯ ಪೊಲ್ಯೂಷನ್ ಇಲ್ಲ ಸ್ನೇಹಿತರೆ. ನಾವು ಎಲ್ಲೇ ಹೋದ್ರೂ ಪೊಲ್ಯೂಷನ್ ಬಗ್ಗೆ ಎಚ್ಚರಿಕೆ ಇಟ್ಕೋಬೇಕು. ಯಾಕೆ ಅಂತಂದರೆ ಇವತ್ತು ನಮಗೆ ಬೇರೆ ಕಡೆ ಎಲ್ಲ ಪೊಲ್ಯೂಷನ್ ಜಾಸ್ತಿಯಾಗಿ ಜನರು ಅನಾರೋಗ್ಯದ ಕಡೆಗೆ ಜಾರ್ತಾ ಇದ್ದಾರೆ. ನಾವು ಅದನ್ನು ತಪ್ಪಿಸ್ಬೇಕು ಅಂತಂದರೆ ನಾವು ಸಾಧ್ಯ ಆದಷ್ಟು ನಾವು ಈ ಥರ ಭೂಮಿಗಳನ್ನ ಖರೀದಿ ಮಾಡಿಕೊಂಡು ನಾವಿಲ್ಲಿ ಒಳ್ಳೊಳ್ಳೆ ಗಿಡ ಮರಗಳನ್ನ ಹಾಕಿದಾಗ ಮಾತ್ರ ಪೊಲ್ಯೂಷನ್ ಆದಷ್ಟು ಕೂಡ ಕಡಿಮೆ ಆಗುತ್ತೆ. ಇದ್ರ ನಿಯರು ನಮಗೆ ಒಂದು ಪ್ರವಾಸಿ ತಾಣ ಇದೆ ಸ್ನೇಹಿತರೆ, ಟೂರಿಸ್ಟ್ ಪ್ಲೇಸ್ ಇದೆ. ಆ ಟೂರಿಸ್ಟ್ ಪ್ಲೇಸಿಂದ ನಿಮಗೆ ಈ ಲ್ಯಾಂಡ್ಗೆ 4ರಿಂದ 5 ಕಿಲೋಮೀಟ್ರ್ ಆಗ್ಬೋದು, ಜಾಸ್ತಿ ದೂರ ಏನೂ ಇಲ್ಲ. ವಿಲೇಜ್ಗೆ ನಿಮಗಿದು 1/4 ಕಿಲೋಮೀಟ್ರ್ ಇದೆ. ವಿಲೇಜ್ಗಿದು 1/4 ಕಿಲೋಮೀಟ್ರ್ ಇದೆ. ಜಾಗ ಮಾತ್ರ ಸೂಪರಾಗಿದೆ ನೋಡಿ, ಎಷ್ಟು ಕ್ಲಿಯರಾಗಿದೆ ಅಂತ. ತುಂಬ ಚೆನ್ನಾಗಿದೆ. ಒಳ್ಳೆ ನೀರಾವರಿ ಇರುವಂತಹ ಒಂದು ಏರಿಯಾ ಸ್ನೇಹಿತರೆ. ಇವರು ಪರ್ ಎಕರ್ ಒಂದು 50 ಲ್ಯಾಕ್ ಹೇಳ್ತಾಯಿದ್ದಾರೆ, 50 ಲಕ್ಷ ಹೇಳ್ತಾಯಿದ್ದಾರೆ. ನಾವು ನೇರ ಕೂತ್ಕೊಳ್ಳೋಣ, ರೈತರ ಹತ್ರ ಮಾತಾಡೋಣ, ಏನು ಕಡಿಮೆ ಆಗುತ್ತೆ ಆಗಲಿ ಸ್ನೇಹಿತರೆ. ನಿಮ್ಗೇನೇ ಆದರೂ ಈ ಕಡೆ ಸರೌಂಡಿಂಗ್ಸ್ ಎಲ್ಲ ನಿಮಗೆ 1.25, 1.5, 2 ಈ ಥರ ರೇಟ್ಗಳು ನಡೀತಾ ಇದ್ದಾವೆ. ಇವರು ನಮಗೆ ಕುಂಟೆ 1.25 ಲಕ್ಷ ಹೇಳಿದ್ದಾರೆ. ಅಂದರೆ ಟೋಟಲು 50 ಲಕ್ಷ ಆಯಿತು ಎಕರೆಗೆ, ಆಯಿತಾ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ, ತಾವು ನೋಡ್ತಾ ಇದ್ದೀರಾ. ಆಮೇಲೆ ರೆಡ್ ಸಾಯಿಲು, ಈ ಕಡೆ ಸರೌಂಡಿಂಗ್ಸು ನಮಗೆ ರೆಡ್ ಸಾಯಿಲ್ಗಳು ಕಡಿಮೆ ಸಿಗೋದು, ಆದರೆ ನೀರಾವರಿ ಮಾತ್ರ ಅಷ್ಟೇ ಚೆನ್ನಾಗಿದೆ. ನಾವು ಎಲ್ಲೇ ಹೋಗಲಿ ಏನೇ ಮಾಡಲಿ ನಮಗೆ ಫಸ್ಟು ನೀರಾವರಿಗೆ ನಾವು ಪ್ರಾಮುಖ್ಯತೆ ಕೊಡಬೇಕು. ನೀರಾವರಿ, ರೋಡು ಮತ್ತು ಡಾಕ್ಯುಮೆಂಟ್ಸ್ ಇವೆಲ್ಲ ನಮಗೆ ಕ್ಲಿಯರಾಗಿರಬೇಕು. ನೋಡಿ, ಹತ್ತಿರದಲ್ಲೇ ಕಬ್ಬು ಹಾಕಿದ್ದಾರೆ ನೋಡಿ, ಎಷ್ಟು ಹಾಕಿದ್ದಾರೆ ಅಂತ. ಸಾಮಾನ್ಯವಾಗಿ ಎಲ್ಲ ಕಡೆ ಡ್ರಿಪ್ಪಿಂಗ್ಲಿ ವ್ಯವಸಾಯ ಮಾಡಿದ್ರೆ, ಇಲ್ಲಿ ಕಟ್ಟೋ ನೀರಾವರಿಲಿ ವ್ಯವಸಾಯ ಮಾಡ್ತಾರೆ. ಕಟ್ಟೋ ನೀರಾವರಿಯಿಂದ ಎಷ್ಟು ಜನಗಳಿಗೆ ಪಾಪ ಅರ್ಥ ಆಗೋಲ್ಲ. ಆದರೆ ಮೋಟ್ರು ಆನ್ ಮಾಡಿ ಬಿಟ್ಬಿಟ್ರೆ ನೀರು ಅದ್ರ ಪಡೆಗೆ ಅದು ಹರ್ಕೊಂಡು ಹೋಗ್ತಾ ಇರುತ್ತೆ. ಅಲ್ಲಲ್ಲಿ ಇವರು ಎಲ್ಲಿ ಅದನ್ನು ತೆಗಿಬೇಕು, ಮಣ್ಣು ತೆಗೆದು ಅದು ಎಲ್ಲ ಕಡೆಗೂ ಹರಡುವಂತೆ ಮಾಡುತ್ತೆ ಸ್ನೇಹಿತರೆ. ನಾವು ಇಲ್ಲಿ ಈ ಜಾಗ ತೊಗೊಂಡ್ರೆ ನಮಗೆ ತುಂಬ ಅನುಕೂಲ ಇದೆ ಸ್ನೇಹಿತರೆ. ಏಕೆಂದರೆ ಪ್ಲೇಸ್ ಅಂತೂ ತುಂಬ ಬ್ಯೂಟಿಫುಲ್ ಆಗಿದೆ, ತುಂಬ ಚೆನ್ನಾಗಿದೆ. ಇವರು ಹೇಳಿದಲ್ಲ, ಪರ್ ಎಕರ್ ಫಾರ್ಮ್ಗೆ 50 ಲ್ಯಾಕ್ಸ್ ಹೇಳ್ತಿದ್ದಾರೆ. ಅವರು ಹೇಳ್ಕೊಳ್ಳಿ, ನೇರ ಮಾತಾಡೋಣ ಓನರ್ಗಳ ಜೊತೆ. ಇದು ಬೆಂಗಳೂರಿಗೆ 120 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ ಇದು 120 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ 45 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ ಇದು ಬರೀ 45 ಕಿಲೋಮೀಟ್ರ್ ಸ್ನೇಹಿತರೆ. ನಿಮಗೆ ವಿಲೇಜಿಂದ ಇದು ನಮಗೆ 1/4 ಕಿಲೋಮೀಟ್ರ್ ಆಗುತ್ತೆ ನೋಡಿ. ನಾವಿಲ್ಲಿ ಒಂದು ಬೋರ್ ಹಾಕ್ಸ್ಕೊಂಡು ಆರಾಮಾಗಿ ನಾವು ಒಂದು ಮನೆ ಕಟ್ಕೊಂಡು ಫಾರ್ಮ್ ಹೌಸ್ನ ನಾವಿಲ್ಲಿ ಸುತ್ತ ಫೆನ್ಸ್ ಮಾಡ್ಕೊಂಡು ನಮ್ಮ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೊಳ್ಳೋಕ್ಕೆ ಉತ್ತಮವಾಗಿರುವಂತಹ ಒಂದು ಜಾಗ. ನಾವು ಎಲ್ಲೇ ಆಗಲಿ ನಮಗೆ ಒಳ್ಳೆ ಜಾಗಗಳು ಬೇಕು. ಜಾಗ ಅಂತೂ ನಮಗೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇಲ್ಲಿ ನಮ್ಮ ಆಸೆಗಳನ್ನ ಈಡೇರಿಸ್ಕೊಳ್ಳೋಕ್ಕೆ ಒಂದು ಬ್ಯೂಟಿಫುಲ್ ಪ್ಲೇಸ್ ಅಂದರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ಅಂತ ಜಾಗ. ನಾವಿಲ್ಲಿ ಅಡಿಕೆ, ತೆಂಗು, ಮಾವು, ನೇರಳೆ, ಸಪೋಟ, ದಾಳಿಂಬೆ ಈ ಥರ ಅನೇಕ ರೀತಿಯ ಮಿಶ್ರ ತಳಿಗಳನ್ನ ನಾವು ಇಲ್ಲಿ ಹಾಕಿ ಬೆಳೆದ್ರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಯಾಕೆಂದರೆ ನಾವು
ತಿನ್ನುವಂಥ ಆಹಾರಗಳು ಆಲ್ಮೋಸ್ಟ್ ಎಲ್ಲ ರಾಸಾಯನಿಕ ಗೊಬ್ಬರದಿಂದ ಬೆಳೆದಂಥದ್ದು. ಬೇಗ ಹಣ್ಣಾಗಲಿ ಅಂತ ಕೆಮಿಕಲ್ಸ್ ಹಾಕೋದ್ರಿಂದ ನಾವು ಸ್ವಲ್ಪನೇ ಪಾಯ್ಸನ್ ತಗೋತಾ ಇದ್ದೀವಿ. ನಾವು ಅದನ್ನೇ ಸಾವಯವ ಕೃಷಿ ಮಾಡಿದಾಗ ನೋಡಿ, ನಾವು ಬೆಳೆಯುವಂಥ ಪದಾರ್ಥಗಳು ಒಂದು 4 ಜನಕ್ಕೆ ಅನುಕೂಲ ಆಗೋ ಮಟ್ಟಿಗಿರಬೇಕು. ಇವರು ಈ ಭೂಮಿಲಿ ಅವ್ರದ್ದು ಹಿಂದ್ಗಡೆ ಕೂಡ ಅವ್ರದ್ದು ಒಂದು 8 ಎಕರೆ ಭೂಮಿ ಇದೆ. ಅದಕ್ಕೆ ಅವರು ಈ ಜಮೀನಲ್ಲೂ ಕೂಡ ಒಂದು ದಾರಿ ಕೂಡ ತಗೋತಾರೆ ಸ್ನೇಹಿತರೆ. ಅದು ದಾರಿ ಕಳೆದು ನಮಗೆ 1 ಎಕರೆ 4 ಗುಂಟೆ ಭೂಮಿ ಕೊಡ್ತಾರೆ. ಏಕೆಂದರೆ ಅವ್ರದ್ದು 8 ಎಕರೆ ಹಿಂದ್ಗಡೆ ಇರೋದ್ರಿಂದ ನಮಗೆ ಇದಾಗುತ್ತೆ. ನೋಡಿ ಹಿಂದ್ಗಡೆ ಎಂಥ ದೊಡ್ಡ ಬಿದಿರು ಮೇಳೆ ಬೆಳೆದಿದೆ ಅಂತ, ತುಂಬ ಚೆನ್ನಾಗಿ ಬೆಳೆದಿದೆ ಸ್ನೇಹಿತರೆ. ನಾವು ಕೂಡ ನಮ್ಮ ಜಾಗದಲ್ಲಿ ಬಿದಿರು ಈ ಥರ ಅನೇಕ ರೀತಿಯ ಗಿಡ ಮರಗಳನ್ನ ನಾವು ಹಾಕ್ಕೊಂಡ್ರೆ, ಹೆಬ್ಬೇವು, ಬಿದಿರು ಈ ಥರದ್ದೆಲ್ಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಟೀಕ್ಕಿಂತ ಶ್ರೀಗಂಧಕ್ಕಿಂತ ಇವುಗಳನ್ನ ಬೆಳೆದ್ರೆ ತುಂಬ ಅನುಕೂಲ. ಶ್ರೀಗಂಧ ಕಾಯ್ಕೋಬೇಕು, ಟೀಕ್ ಮರಗಳಿಗೆ ಪರ್ಮಿಷನ್ ತೊಗೋಬೇಕು. ಅವುಗಳೆಲ್ಲ ಬೆಳೆದು ಪರ್ಮಿಷನ್ ತೊಗೊಳ್ಳೋದಕ್ಕಿಂತ ಇವುಗಳನ್ನ ಆರಾಮಾಗಿ ಬೆಳ್ಕೊಂಡು ನಾವು ನಮ್ಮ ಜಮೀನಲ್ಲಿ ಯಾವುದೇ ಪರ್ಮಿಷನ್ ಇಲ್ಲದೆ ಇದು ಮಾಡ್ಬೋದು. ಹಿಂದ್ಗಡೆ ಓಣಿ ದಾರಿ ಅದು. ಆ್ಯಕ್ಚುಲಿ ಮಳೆ ಬಂದಾಗ ಮಳೆಗಾಲದಲ್ಲಿ ಅದು ನೀರು ಹರಿಯುತ್ತೆ. ಚಾನಲ್ ನೀರು ಬಿಟ್ಟಾಗಲೂ ಕೂಡಲಿ ನೀರು ಹರಿಯುತ್ತೆ ಸ್ನೇಹಿತರೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ನಮಗೆ ನೀರಾವರಿಗೆ ಯಾವುದೇ ರೀತಿಯ ತೊಂದರೆಗಳಿಲ್ಲ. ಒಳ್ಳೆ ಜಾಗನೇ, ಒಳ್ಳೆ ಉತ್ತಮವಾಗಿದೆ. ಪ್ರತಿಯೊಬ್ಬರು ಶ್ರಮ ಪಡೋದಕ್ಕೆ ಅವ್ರ ಶ್ರಮಕ್ಕೆ ತಕ್ಕಂತೆ ಒಳ್ಳೆ ಜಾಗಗಳನ್ನ ತಗೊಂಡಾಗ ತುಂಬ ಅನುಕೂಲ ಇರುತ್ತೆ. ನೋಡಿ ಎಲ್ಲ ಕಡೆ ಸುಮಾರು ಕಡೆ ಮಳೆಗಳಾಗಿಲ್ಲ. ಇನ್ನು ಮುಂದಕ್ಕೆ ಮಳೆ ಏನು ಅಂತ ಯಾರಿಗೂ ಗೊತ್ತಿಲ್ಲ, ಏನು ಬರುತ್ತೋ ಇಲ್ವೋ ಅಂತ. ಆದರೆ ಇವಾಗಿದ್ದ ನಾವು ಒಳ್ಳೆ ನೀರಾವರಿ ಕಡೆ ತಗೊಂಡ್ರೆ ತುಂಬ ಅನುಕೂಲ ಇರುತ್ತೆ ಸ್ನೇಹಿತರೆ. ನಿಮ್ಗೆ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪೋದ್ರಿಂದ ತುಂಬ ಅನುಕೂಲ ಆಗುತ್ತೆ. ನಿಮ್ಮಂಥವ್ರಿಂದ ನಾವು ಬೆಳಿಬೋದು ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.